स्वागत है आपका यस न्यूज कर्नाटक एक्सप्रेस में। मैं आपके साथ सुफियान। एएस पाटिल नडहल्ली के खिलाफ पंचमसाली समाज का आक्रोश। पिछले दिनों कूडल संगम स्वामी जी के खिलाफ बयान देने का आरोप लगाते हुए मुद्देबिहार के पूर्व बीजेपी एमएलए एएस पाटिल नडहल्ली के खिलाफ आज शहर बीजापुर के सेंट्रल बस स्टैंड के पास पंचमसाली समाज की मुखंडों द्वारा प्रदर्शन किया गया। इस मौके पर एएस पाटिल नडहल्ली के खिलाफ नारेबाजी की गई और साथ ही एएस पाटिल नडहल्ली को माफ़ी मांगने पर जोर दिया गया। ಖಾಸಗಿ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಾಧ್ಯಮದವರು ಕೇಳಿರತಕ್ಕಂಥ ಪ್ರಶ್ನೆ, ಮಾನ್ಯ ಬಸನಗೌಡ ಪಾಟೀಲ್ ಯತ್ನಾಳ್ರವರ ಪರವಾಗಿ ಒಬ್ಬ ಸ್ವಾಮೀಜಿಯವರು ಹೋರಾಟ ಮಾಡ್ತಿದ್ದಾರಲ್ಲ ಅಂತ ಒಂದು ಪ್ರಶ್ನೆ ಕೇಳಿದರು. ಆ ಪ್ರಶ್ನೆಗೆ ಉತ್ತರಿಸುತ್ತಾ, ಒಬ್ಬ ವ್ಯಕ್ತಿಯಾಗಲಿ ಒಬ್ಬ ಸಮುದಾಯದ ಹೋರಾಟವನ್ನು ಬೀದಿಗಿಳಿದು ಹೋರಾಟ ಮಾಡುವವರು ಸ್ವಾಮೀಜಿಗಳೇ ಅಲ್ಲ ಅಂತಾರವರು ಎಎಸ್ ಪಾಟೀಲ್ ನಡಹಳ್ಳಿಯವರು. ಎಎಸ್ ಪಾಟೀಲ್ ನಡಹಳ್ಳಿಯವರು ಹೇಳಕ್ಕೆ ಇಚ್ಛೆಪಡ್ತೀನಿ ಬಂಧುಗಳೇ, ಎಎಸ್ ಪಾಟೀಲ್ ನಡಹಳ್ಳಿಯವರು ಸ್ವಾಮೀಜಿ ಬಸನಗೌಡ ಯತ್ನಾಳ್ ಪರವಾಗಿ ಹೋರಾಟ ಕೂಡಲ ಸಂಘ ಸ್ವಾಮಿಗಳು ಮಾಡ್ಲಿಕ್ಕೆ ಕಾರಣ ಇದೆ. ಬಸನಗೌಡ ಪಾಟೀಲ್ ಯತ್ನಾಳರು ಪಂಚಮಸಾಲಿ ಸಮಾಜದ ಗಣ್ಯ ನಾಯಕರು. ಅವ್ರ ಪರವಾಗಿ ಅವರನ್ನು ಹಿತ ಕಾಪಾಡುವಂಥ ಧರ್ಮ ರಕ್ಷಕರು ಕೂಡಲ ಸಂಗಮ ಪೀಠಾಧಿಪತಿಗಳು. ಅದೇ ರೀತಿಯಾಗಿ ಕೂಡಲ ಸಂಗಮ ಜಗದ್ಗುರುಗಳು ಬೀದಿಗಿಳಿದು ಹೋರಾಟ ಮಾಡ್ತಾರೆ ಅನ್ನುವಂಥ ಒಂದು ಪದವನ್ನು ಬಳಸಿದ್ದಾರೆ. ಬೀದಿಗಿಳಿದು ಹೋರಾಟ ಮಾಡಬೇಕಾಗಿದ್ದೆ ಪರಿಣಾಮ ಸರ್ಕಾರ ಮಾಡಿಕೊಟ್ಟಿದ್ದದು. ಯಾಕಂದ್ರೆ ನಾವು ಪಾದಯಾತ್ರೆ ಮಾಡಿದೆವು, ಹೋರಾಟ ಮಾಡಿದೆವು, ಮತ್ತು ಬೀದಿಗೆ ಇಳಿಲಾರ್ದೆ ಮತ್ತು ಹೋರಾಟ ಹೆಂಗೆ ಮಾಡೋಕ್ಕೆ ಬರ್ತದೆ ಅನ್ನೋದು ಮಾನ್ಯ ಎಎಸ್ ಪಾಟೀಲ್ ನಡಹಳ್ಳಿಯವ್ರಿಗೆ ಗೊತ್ತಿಲ್ಲ ಕಾಣ್ತದೆ. ಸ್ವತಂತ್ರ ಸಿಗಬೇಕಾದರೂ ಬೀದಿಗಳದೇ ಹೋರಾಟ ಮಾಡ್ಯದ. ಅದೇ ಸಲುವಾಗಿ ನಾವು 2A ಮೀಸಲಾತಿ ಸಂಬಂಧ ಹೋರಾಟ ಮಾಡತ್ತೀವಿ. ಅಂಥ ಒಂದು ಜಗದ್ಗುರುಗಳ ಬಗ್ಗೆ 2A ಮೀಸಲಾತಿ ಬಗ್ಗೆ ಮಾತನಾಡುವಾಗ ಅವರು ಸ್ವಾಮೀಜಿಗಳೇ ಅಲ್ಲ, ಅವರು ಇಂಥ ಒಬ್ಬ ವ್ಯಕ್ತಿ ಪರವಾಗಿ ಒಂದು ಸಮಾಜದ ಪರವಾಗಿ ಮಾತನಾಡೋರು ಸ್ವಾಮಿಗಳಲ್ಲ ಅಂತಾರಲ್ಲ, ಅವ್ರದ್ದು ತಪ್ಪು ಹೇಳಿಕೆ ಅದು. ಯಾಕಂದ್ರೆ ಅವ್ರು ಯಾರನ್ನೋ ಮೆಚ್ಚಿಸ್ಲಿಕ್ಕೆ ಹೇಳಕ್ಕೆ ಇಷ್ಟಪಡ್ಲಾಕತ್ತಾರ ನಮಗನಿಸ್ತದೆ. ಯಾಕಂದ್ರೆ ಅವರ ಒಂದು ಪಕ್ಷ ಬಸನಗೌಡ ಪಾಟೀಲ್ ಯತ್ನಾಳ್ರವ್ರ ಬಗ್ಗೆ ನೀವು ಮಾತನಾಡ್ರಿ, ನಿಮ್ಮ ಖಾಸಗಿಯಾಗಿ ಮಾತಾಡ್ರಿ. ಸಮುದಾಯದ ನಾಯಕ ಬಂದಾಗ ನಾವೆಲ್ಲ ಬಸನಗೌಡ ಪಾಟೀಲ್ ಯತ್ನಾಳ್ ಪರವಾಗಿ ನಿಂದಿರ್ತೇವೆ. ಅದೇ ರೀತಿಯಾಗಿ ನಮ್ಮ ಜಗದ್ಗುರುಗಳು ನಿಂತಾರೆ. ಅದೇ ರೀತಿಯಾಗಿ ಜಗದ್ಗುರುಗಳಿಗೆ ಧಕ್ಕೆ ಆದ್ರೆ ನಮ್ಮೆಲ್ಲ ಭಕ್ತ ವೃಂದಕ್ಕೆ ನಮ್ಗೆ ಧಕ್ಕೆ ಆಗ್ಯದ. ಈ ನೋವನ್ನು ನೀವು ತತ್ಕ್ಷಣದಲ್ಲಿ ಕ್ಷಮಾಪಣೆ ಕೋರಬೇಕು. ನೀವು ಕ್ಷಮಾಪಣೆಯನ್ನು ಕೋರ್ಲಿಕ್ಕಂದ್ರೆ ನಾವು 10,000 ರಾಜ್ಯಾದ್ಯಂತ 10,000 ಜನರನ್ನು ಕೂಡಿಸಿ ಮುದ್ದೆಬಾಳ ನಿಮ್ಮ ಮನೆಗೆ ಗೆರಾವ್ ಹಾಕೋ ಮೂಲಕ ನಿಮಗೆ ನಾವು ಎಚ್ಚರಿಕಾ ಹೇಳಿಕೆಯನ್ನು ಕೊಡ್ತೇವೆ. ಅದೇ ರೀತಿಯಾಗಿ ನೀವು ಇಲ್ಲೇ ಈ ತಕ್ಷಣ ನೀವು ಕ್ಷಮಾಪಣೆ ಕೋರಿ ಪೂಜ್ಯ ಜಗದ್ಗುರುಗಳಿಗೆ ಕ್ಷಮಾಪಣೆಯನ್ನು ಕೋರಬೇಕಂತ ಈ ಮೂಲಕ ನಾನು ಆಗ್ರಹಪಡಿಸ್ತೀನಿ. ನಿಂಗನಗೌಡ ಸೋಲಾಪುರ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು, ಲಿಂಗಾಯತ್ ಪಂಚಮಸಾಲಿ ಸಮಾಜ, ವಿಜಯಪುರ. ಮುತ್ತಿನ ಹಾರದಂತಿರಬೇಕು. ಹೆಂಗೆ ನುಡಿಬೇಕಾದ್ರೆ ಬಸವಣ್ಣವರು ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಖೆಯಂತಿರಬೇಕು. ಅಂತ ಒಂದು ವಚನದ ಮುಖಾಂತರ ತಾವು ಏನು ಇವತ್ತು ನ್ಯೂಸ್ ಮಾತಾಡ್ತಿದ್ದೀರಿ, ಒಂದು ಕಾರ್ಯಕ್ರಮದಲ್ಲಿ ಬಸವಣ್ಣನವರ ವಚನಗಳನ್ನು ಹೇಳ್ತಾ ಇದ್ದೀರಿ. ಇವತ್ತು ನ್ಯೂಸ್ ಬಸವಣ್ಣನವರ ವಚನಗಳನ್ನು ಸಹಿತ ತಾವು ಹೇಳಕ್ಕೆ ಇವತ್ತು ನ್ಯೂಸ್ ಇಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಶೀಘ್ರದಲ್ಲಿ ಮತ್ತೊಮ್ಮೆ ಈ ಮಾಧ್ಯಮದ ಮುಖಾಂತರ ತಮಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಶೀಘ್ರದಲ್ಲಿ ನಮ್ಮ ಕೂಡಲ ಸಂಗಮ ಪೀಠಕ್ಕೆ ಬಂದು ನಮ್ಮ ಸಮಾಜದ ಜಗದ್ಗುರುಗಳಿಗೆ ಕ್ಷಮೆಯನ್ನು ಯಾಚಿಸಿ ಇವತ್ತು ನ್ಯೂಸ್ ತಾವು ಹೋಗಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. डेल्टा लर्न ऑनलाइन स्पोकन इंग्लिश क्लासेस लाया है आपके लिए सुनहरा मौका। स्पोकन इंग्लिश आजकल न सिर्फ एक शौक है बल्कि अहम ज़रूरत बन चुका है। अगर आप लोग घर बैठे इंग्लिश सीखना चाहते हो तो अभी हमारे एक्सपर्ट से संपर्क करें 9972295999 और 8050828793। ಪಂಚಮಸಾಲಿ ಸಮಾಜದ ವಿರೋಧಿ ನೀತಿ ಅನುಸರಿಸತಕ್ಕಂಥ ಎಎಸ್ ಪಾಟೀಲ್ ನಡಹಳ್ಳಿಯವರಿಗೆ, ಕೂಡಲ ಸಂಗಮದ ಬಸವಣ್ಣ ಮೃತ್ಯುಂಜಯ ಸ್ವಾಮೀಜಿಗಳ ವಿರುದ್ಧ ಹೇಳಿಕೆ ನೀಡಿರತಕ್ಕಂಥ ಎಎಸ್ ಪಾಟೀಲ್ ನಡಹಳ್ಳಿಯವರಿಗೆ, ಕೂಡಲ ಸಂಗಮದ ಬಸವಣ್ಣ ಮೃತ್ಯುಂಜಯ ಸ್ವಾಮಿಗಳ ವಿರುದ್ಧ ಹೇಳಿಕೆ ನೀಡಿರತಕ್ಕಂಥ ಎಎಸ್ ಪಾಟೀಲ್ ನಡಹಳ್ಳಿಯವರಿಗೆ, ಪಂಚಮಸಾಲಿ ವಿರೋಧಿ ನೀತಿ ಅನುಸರಿಸತಕ್ಕಂಥ ಎಎಸ್ ಪಾಟೀಲ್ ನಡಹಳ್ಳಿಯವರಿಗೆ, ಕೂಡಲ ಸಂಗಮ ಶ್ರೀಗಳ ವಿರುದ್ಧ ಹೇಳಿಕೆ ನೀಡಿರುವ ಎಎಸ್ ಪಾಟೀಲ್ ನಡಹಳ್ಳಿಯವರಿಗೆ, ಪಂಚಮಸಾಲಿ ವಿರೋಧಿ ನೀತಿ ಅನುಸರಿಸತಕ್ಕಂಥ ಎಎಸ್ ಪಾಟೀಲ್ ನಡಹಳ್ಳಿಯವರಿಗೆ, ಸಂಗಮ ಶ್ರೀಗಳ ವಿರುದ್ಧ ಹೇಳಿಕೆ ನೀಡಿರುವ ಎಎಸ್ ಪಾಟೀಲ್ ನಡಹಳ್ಳಿಯವರಿಗೆ, ಪಂಚಮಸಾಲಿ ಶ್ರೀಗಳ ತೇಜೋವಧೆಗೆ ಮಾಡಿರ್ತಕ್ಕಂಥ ಎಎಸ್ ಪಾಟೀಲ್
ಪಾಟೀಲ್ ನಡಳಿಗೆ ಪಂಚಮಸಾಲಿ ಶ್ರೀಗಳ ಬಗ್ಗೆ ಖಂಡನೀಯ ಹೇಳಿಕೆ ನೀಡಿರತಕ್ಕಂತ ಎಸ್ ಪಾಟೀಲ್ ನಡಳಿರವರಿಗೆ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.